ಬದುಕಿನಲ್ಲಿ ಆಗಿರುವಂಥ ಘಟನೆ ಮತ್ತು ಬೆಳೆದಿರುವಂಥ ಎಲ್ಲ ಸತ್ಯವನ್ನು ಹೇಳ್ಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವ ಮನುಷ್ಯ ಸತ್ಯ ಹೇಳ್ಕೊಂಡು ಇರ್ತಾನೋ ಅವ್ರಿಗೆ ಎಲ್ಲೋದ್ರೂ ಜಯ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ಕುವೆಂಪು ಪ್ರಕಾಶ್ ಅವರಿಗೆ. ಕುವೆಂಪು ಪ್ರಕಾಶ್ ಅವರು ಕಾರಣ. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಕುವೆಂಪು ಪ್ರಕಾಶ್ ಅವರ ಸ್ನೇಹಿತರಿಗೆ, ಅಭಿಮಾನಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಅವರ ಹುಟ್ಟಿದ ಹಬ್ಬ ಸಮಾರಂಭಕ್ಕಾಗಿ. ಮೇಡಮ್ ಬನ್ನಿ ಮೇಡಮ್. ಮೇಡಮ್ ಏನೋ ಉಲ್ಲಾಸ ಮೇಡಮ್ ಬನ್ನಿ ಅವರೆಲ್ಲ ಅಲ್ಲಿ ಆಚೆ ಹೋಗೋಣ, ಲೇಟ್ ಆಗುತ್ತೆ. ಏನು ಸಂತೋಷ, ಏನು ಉಲ್ಲಾಸ, ಏನು ವಿಶೇಷ ಎಂದು ಮುಗಿಯದ ಈ ಪ್ರೇಮ ಬಂಧನ. ಒಂದು
ಪ್ರಕಾಶ್ ಅಣ್ಣ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಸವರಾಜ್ ಅವರು ಕುವೆಂಪು ಪ್ರಕಾಶ್ ಅವ್ರ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ನಿಮ್ಮ ಬಗ್ಗೆ ಕವನ ಚುಟುಕು ಕವನ. ಒಂದು ಚುಟುಕು ಕವನ ನಮ್ಮ ನಿಮ್ಮ ಸ್ನೇಹಕ್ಕೋಸ್ಕರ. ಆ್ಯಂಡ್ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇ ಪ್ರಕಾಶ ಪ್ರಕಾಶ ಪ್ರಕಾಶ, ಸಂಗೀತ ಪ್ರೇಮಿಗಳ ಪ್ರೇಮ ಪಾಶ. ನೀ ಸಂಗೀತ ಗಾನಲೋಕದ ಎಂದೆಂದಿಗೂ ಸ್ನೇಹ ಪುರುಷ. ಥ್ಯಾಂಕ್ ಯು. ಬಸವರಾಜರಿಗೆ ಧನ್ಯವಾದಗಳು ಹೇಳಬೇಕು. ಆಮೇಲೆ ಇದೇ ತಿಂಗಳ 18ನೇ ತಾರೀಕು ನಾನು ರಾಜ್ಯದಲ್ಲಿ ನನ್ನ ನಮ್ಮ ಮನೆ ಹೆಸರು ಕುವೆಂಪು, ನನ್ನ ಹೆಸರು ಕುವೆಂಪು, ನನ್ನ ಕೈನಲ್ಲೂ ಇದೆ ಕುವೆಂಪು. ನಾನು ಏನು ಮಾಡಿದ್ರು ಕುವೆಂಪು ಹೆಸರು ಹೇಳ್ದೆ. ಏನು ಬೆಳಗ್ಗೆ ಎದ್ದು ತಗೊಂಡ ಮುಖ ನೋಡೋದು ಅವ್ರದೇನೆ, ದೇವ್ರ ಪೂಜೆ ಮಾಡೋದು ಅವ್ರದೇನೆ, ಪ್ರತಿಯೊಂದು ಕೂಡ ಪ್ರತಿದಿನ ಕುವೆಂಪು ಹೆಸರು ಹೇಳ್ಕೊಂಡೆ ಕೆಲಸ ಮಾಡೋದು. ಅದ್ರ ಜೊತೆ ಒಳಗಡೆ ರಾಜ್ಯದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಒಬ್ಬರನ್ನ ನಾನು ನಿಲ್ಲಿಸ್ತೀನಿ. ಅದು ಬಿಟ್ಟರೆ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರು, ಅದು ಬಿಟ್ಟರೆ ಕೆಂಗಲ್ ಅನ್ವಯಿತು ಕೂಡ. ಯಾಕಂದ್ರೆ ಇವತ್ತೇನೋ ಬೆಂಗಳೂರು ಹಿಂಗೆ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ಕೆಂಗಲ್ ಅನ್ನುವಂಥ ವಿಧಾನಸೌಧ ಕಟ್ಟಲಿಲ್ಲ ಅಂದ್ರೆ ಬೆಂಗಳೂರು ಹಿಂಗೆ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಹೊರದೇಶದ ಜನಗಳು ಉತ್ತರ ಭಾರತದಿಂದ, ಬಿಹಾರ, ಅಸ್ಸಾಮಿಂದ ಬಂದು ಹಿಂಗೆ ಬೆಂಗಳೂರಲ್ಲಿ ಹಿಂಗೆ ಬಂದು ಬಿಡಾರ ಊರ್ತಾ ಇರಲಿಲ್ಲ. ಕೆಂಗಲ್ ಅನ್ನುವಂಥ ವಿಧಾನಸೌಧ ಕಟ್ಟಿದ್ದಕ್ಕೆ ಈ ಮಟ್ಟಕ್ಕೆ ಬಂದು ಬೆಳ್ಕೊಂಬಂದಿದೆ. ಅದೇ ಥರದಲ್ಲಿ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರು ಅಷ್ಟೇ, ನೀರು, ವಿದ್ಯುತ್ತು ಅವ್ರು ಮಾಡಲಿಲ್ಲ ಅಂದರೆ ಇವತ್ತು ಬೆಂಗಳೂರು ಬೆಳೀತಾ ಇರಲಿಲ್ಲ. ನಾಲ್ಮಡಿ ಕೃಷ್ಣರಾಜ ಅವರು ಆ ಥರದಲ್ಲಿ ನಾವು ಪ್ರತಿ ವರ್ಷ ನಾಲ್ಮಡಿ ಕೃಷ್ಣರಾಜ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡ್ತೀವಿ, ಕ್ಯಾಶ್ ಅವಾರ್ಡು. ಅದೇ ಥರ ಈ 18 ಕುವೆಂಪು ಹೆಸರು ನಿರಂತರವಾಗಿ 35-40